ನಿಮ್ಮ ಕೈಲಾದರೆ ಒಳ್ಳೆ ಕೆಲಸ ಮಾಡಿ, ಆಗಲಿಲ್ವಾ ತೆಪ್ಪಗೊಂದು ಕಡೆ ಬಿದ್ಕೊಳ್ಳಿ. ಈ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಏಳೇಳು ಜನ್ಮಕ್ಕೂ ಕಾಡುತ್ತೆ. ನಮಸ್ತೆ, ಗುಣವತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಮುಂಜಾನೆ 4:15 ಎದ್ದಿದ್ದೀನಿ. ಇವತ್ತು ಶ್ರೀರಾಮ ನವಮಿ ಇರೋದ್ರಿಂದ ಬೇಗ ಕೆಲಸ ಮುಗಿಬೇಕು ಅಂದ್ಕೊಂಡು ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಮುಂಜಾನೆ ಎದ್ದು ಹೊರಗಡೆ ಬಂದು ಪ್ರಕೃತಿಗೊಂದು ನಮಸ್ಕಾರ ಮಾಡೋದು ನನ್ನ ಅಭ್ಯಾಸ. ಹಾಗೆಯೇ ಹೊರಗಡೆ ಬಂದು ಕೆಳಗಡೆ ನೋಡುವಾಗ ಇವನು ಮನೆ ಮುಂದೆ ಮಲ್ಕೊಂಡಿರ್ತಾನೆ, ಅಂದರೆ ಗೇಟ್ ಮುಂದೆಗಡೆ ಮಲಗಿರ್ತಾನೆ. ಯಾಕಂದರೆ ರಾತ್ರಿ ಇವನು ಊಟಕ್ಕೆ ಬಂದಿರಲ್ಲ, ಮುಂಜಾನೆ ಹೊಟ್ಟೆ ಹಸಿವಾಗಿರ್ಬೋದು, ಹಾಗಾಗಿ ಗೇಟ್ ಮುಂದೆ ಮಲ್ಕೊಂಡಿದ್ದ. ಸರಿ, ಇವನಿಗೆ ಸ್ವಲ್ಪ ಬಿಸ್ಕೆಟ್ ಕೊಟ್ಬಿಟ್ಟು ಅವನ ಜೊತೆ ಅಲ್ಲೇ ಕೂತಿರ್ತೀನಿ. ಯಾಕಂದರೆ ಅಲ್ಲಿರೋ ನಮ್ಮ ರೋಡಲ್ಲಿರುವಂಥ ನಾಯಿ ಇವನ್ನ ನೋಡಿದರೆ ಕಚ್ಚಕ್ಕೆ ಹೋಗ್ತಾರೆ. ಬಿಸ್ಕೆಟ್ ಹಾಕಿ ಅವನಿಗೆ ತಿನ್ನಿಸ್ಬಿಟ್ಟು ಕಳಿಸಿ ಆಮೇಲೆ ಮೇಲೆ ಬರೋಣ ಅಂಥೇಳಿ ನಾನು ಅವನ ಜೊತೆಯಲ್ಲಿ ಅಲ್ಲೇ ಇರ್ತೀನಿ. ಇವನಿನ್ನೂ ಚಿಕ್ಕ ಪಪ್ಪಿ ಇದ್ದಾನೆ, ದೊಡ್ಡವನಿರಲ್ಲ. ಇಲ್ಲಿ ನಮ್ಮ ರೋಡಲ್ಲಿ ಮನುಷ್ಯರದು ಕಾಟ ಕೂಡ ಇದೆ. ಇವನು ಬೇರೆ ಯಾರಾದರೂ ಹೊರಗಡೆ ಗುಡ್ಸಕ್ಕಂತ ಬಂದರೆ ಅಥವಾ ನೀರು ಹಾಕಕ್ಕೆ ಬಂದರೆ ಕಳಿಸ್ಬಿಡ್ತಾರೆ, ನೀರು ಹಾಕಿ ಓಡಿಸ್ಬಿಡ್ತಾರೆ. ಹಾಗಾಗಿ ತಿನ್ನಿಸೋ ತನಕ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಅವ್ನು ಬೇಗ ತಿನ್ನಲ್ಲ. ಅವನದು ಏನಪ್ಪ ಅಂದರೆ ಹೀಗೆ ತಲೆ ಮಸಾಜ್ ಮಾಡಬೇಕು, ಮೈ ಮಸಾಜ್ ಮಾಡಬೇಕು. ಆವಾಗಲೇ ಸ್ವಲ್ಪ ನಿಧಾನವಾಗಿ ಚಿಕ್ಕ ಮಗುಗೆ ನಾವು ಚಂದಮಾಮನ ತೋರಿಸಿ ಊಟ ಮಾಡಿಸ್ತೇವಲ್ಲ, ಅದೇ ಥರ ಇವನಿಗೆ ಸ್ವಲ್ಪ ಮಸಾಜ್ ಮಾಡ್ತಾ ಇರಬೇಕು, ಮಾತಾಡಿಸ್ತಾ ಇರಬೇಕು. ಬೇಗ ತಿಂದು ಹೋಗ್ತಾನೆ. ಇಲ್ಲ ಅಂದರೆ ಅಲ್ಲೇ ಕೂತ್ಕೊಂಡಿರ್ತಾರೆ. ನನಗೆ ಭಯ, ಬೇರೆ ನಾಯಿಗಳು ಬಂದು ಚಿಕ್ಕ ಮಗು ಇದ್ದಾನೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂಥೇಳಿ ನಾನು ಅವನ ಜೊತೆಲೇ ಇರ್ತೀನಿ. ಹೇಗೋ ಏನೋ ಇವನಿರೋದು, ನಾನು ಇವನ ಜೊತೆ ಮಾತಾಡೋದು ನಮ್ಮ ರೋಡಲ್ಲಿರುವಂಥ ನಾಯಿಗೆ ಗೊತ್ತಾಗ್ಬಿಡ್ತದೆ. ಅದಕ್ಕೆ ನಾನು ಇವನ್ನ ಓಡಿಸ್ತಾ ಇದ್ದೀನಿ, ಹೋಗೋ ಅವ್ರು ಬಂದ್ಬಿಟ್ರು ಅಂತ ಹೇಳಿ. ಯಾಕಂದರೆ ಅವ್ರು 3 ಜನ ಇರ್ತಾರೆ, ಇವನು ಒಬ್ಬನೇ ಇರ್ತಾನೆ. ನನ್ನ ಹತ್ರ ಅಲ್ಲಿ ಕೋಲೂ ಇರಲ್ಲ, ಹೊಡಿಯೋಕ್ಕೂ ಆಗಲ್ಲ. ಅದಕ್ಕೆ ಇವನ್ನ ಓಡಿಸ್ತಾ ಇದ್ದೀನಿ, ಹೋಗು ಅಂತ. ಇವನು ಶಾಕಲ್ಲಿ ನೋಡ್ತಿದ್ದಾನೆ. ಇಷ್ಟೊತ್ತು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದವರು, ಮುದ್ದು ಮಾಡ್ತಾ ಇದ್ದವರು ಏನಕ್ಕೆ ಇವಾಗ ಓಡಿಸ್ತಿದ್ದಾರೆ, ಹೊಡಿತಿದ್ದಾರೆ ಅಂತೇಳಿ. ನೋಡಿ ಇವ್ರು ಬಂದರು, ಇವನು ಸೌಂಡ್ ಕೇಳಿ ನಾನು ಇವನಿಗೂ ಹೊಡಿತಾ ಇದ್ದೀನಿ, ಹೋಗೋ ನೀನೇನಕ್ಕೋ ಬಂದೆ ಅಂತ. ಅವನಿಗೆ ಒಂದು ಕಾಲಿಲ್ಲ. ಇವರು ಆದರೆ ತುಂಬ ನಿಯತ್ತಿನ ನಾಯಿಗಳಂದರೆ ತುಂಬ ನಿಯತ್ತಿರೋ ನಾಯಿಗಳು, ನಮ್ಮ ರೋಡಲ್ಲಿರೋವಂಥ ನಾಯಿಗಳು. ನೋಡಿ ಅವನಿಗೆ ಕಲ್ಲು ತಗೊಂಡು ಹೊಡೆದು ಓಡಿಸ್ಬಿಟ್ಟೆ. ಇವನಿಗೆ ಓಡ್ಸೋಕ್ಕೆ ಹೋದರೆ ನೋಡಿ ಅವ್ನಿಗೆ ಯಾರೋ ಹೊಡೆದ್ಬಿಟ್ಟಿದ್ದಾರೆ ಪಾಪ. ಬೇರೆ ರೋಡ್ ನಾಯಿ ಕುಂಟ್ಕೊಂಡು ಬರ್ತಾ ಇದ್ದ. ನಮ್ಮ ರೋಡಲ್ಲಿರುವಂಥ ನಾಯಿಗೆ ನಾನು ಓಡಿಸ್ತಾ ಇದ್ದರೆ ಅವರು ನನ್ನೇ ಬೈತಿದ್ದಾರೆ, ಯಾಕೆ ಓಡಿಸ್ತಿದ್ಯಾ, ನಾವು ಇಲ್ಲಿರೋರೇ ಅಲ್ವಾ ಅಂಥೇಳಿ. ಸರಿ, ಅದೆಲ್ಲ ಆಯಿತು. ರಾತ್ರಿ ಒಂದು 10 ಮರಿಗಳನ್ನ ಈ ಬಿಲ್ಡಿಂಗ್ ಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿ ಮೇಲೆ ಬಿಟ್ಟಿರ್ತೀವಿ. ಅಮ್ಮನೂ ಮತ್ತು ಒಂದು 10 ಮರಿಗಳನ್ನ ಅದನ್ನು ಕರ್ಕೊಂಡು ಬಂದ್ಬಿಡೋಣ. ಮತ್ತು ಅಲ್ಲಿ ಪಾರ್ಕ್ ಹತ್ರ ಇವ್ರಿಗಂತಲೇ ಚಿಕ್ಕದು ಮನೆ ಮಾಡಿದ್ದೀವಿ, ಅಲ್ಲಿ ಬಿಡೋಣ. ಇವರೆಲ್ಲ ಜನಗಳು ಬಾಡಿಗೆ ಮನೆಯವರು ಎದ್ದು ಏನಾದರೂ ಕೋಪ ಮಾಡ್ಬೋದು, ಬೇಜಾರಾಗ್ಬೋದು ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿ 6:30 ಆಗಿರುತ್ತೆ ಟೈಮು. ಅವ್ರನ್ನ, ಅಮ್ಮನ್ನ ಮತ್ತು ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಪಾರ್ಕ್ ಹತ್ರ ಬಿಡೋಣ ಅಂಥೇಳಿ ನೋಡಿ ಇವನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಏನಕ್ಕೆ ಈ ಥರ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದರೆ, ಇಲ್ಲಿರುವಂಥ ಇವರು 3 ನಾಯಿಗಳು, ಜಿಮ್ಮಿಡೋ, ಪಪ್ಪಿಡೋ, ಅವರು ಅವನ್ನ ಕಚ್ಬಿಡ್ತಾರೆ ಅಂತ ಹೇಳಿ ನಾನು ಓಡಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ ಅವರು ಕರ್ಕೊಂಡು ಹೋಗ್ತಿದ್ದಾರೆ. ಮತ್ತು ಅವ್ರ ಮಕ್ಕಳುಗಳನ್ನ 10 ಪಪ್ಪೀಸ್ ಇದ್ದಾವೆ, ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಅವಳು ಹೇಗೆ ಕರ್ಕೊಂಡು ಹೋಗ್ತಿದ್ದಾಳೆ. 3 ನಾಯಿ ಇದ್ದಾವೆ ಇಲ್ಲಿ ಕೂಡ, ಅಟ್ಯಾಕ್ ಮಾಡಿಬಿಡ್ತಾರೇನೋ ಅಂಥೇಳಿ ಭಯ. ನೋಡಿ ಇವಾಗ ಹೋದ್ಲು ಆ ಕಡೆ. ಇವಾಗೇನು ನನ್ನ ಫ್ರೆಂಡು ಒಂದು ಚಿಕ್ಕ ಮರಿನ ಕರ್ಕೊಂಡು ಹೋದ್ರಲ್ಲ, ಅವನಿಗೆ ಫಸ್ಟ್ ಟೈಮ್ ಡೆಲಿವರಿ ಆಗಿತ್ತು. ಚಿಕ್ಕ ಮರಿನೇ, ಅವನಿಗೂ ಕೂಡ ಪ್ರೆಗ್ನೆಂಟಾಗಿ ಅವನಿಗೆ ಡೆಲಿವರಿ ಆಗಿತ್ತು. ಅವನಿಗೆ 5 ಪಪ್ಪೀಸ್ ಆಗಿತ್ತು, ತುಂಬ ಮುದ್ದಾಗಿತ್ತು. ಡೆಲಿವರಿ ಆಗಿ 5 ದಿವಸಕ್ಕೆ ಆ ಮರಿಗಳು ಒಂದು ಕಾಣಿಸ್ತಾ ಇರಲಿಲ್ಲ. ಅವನು ತುಂಬಾ ಅಳ್ತಾ ಇದ್ದ. ಆಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ದಿರ ಅವ್ನು 3 ದಿವಸ ಆಗಿತ್ತು, ಊಟನೂ ಕೂಡ ತಿಂತಾ ಇರಲಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ, ಅವ್ನು ಚಿಕ್ಕ ಪಪ್ಪಿ, ಚಿಕ್ಕವನಿದ್ದಾನೆ, ಅವನೇ ಚಿಕ್ಕವನಿದ್ದಾನೆ. ಆದರೂ ಅವ್ನು ಪ್ರೆಗ್ನೆಂಟಾಗಿ 5 ಮರಿಗಳಾಗಿತ್ತು. ಅಲ್ಲೇ ಪಾರ್ಕಲ್ಲಿ ಒಂದು ಕಡೆ ಇದು ಮಾಡಿ ಇಟ್ಟಿದ್ವಿ. ಆದರೆ 3 ದಿವಸ ಆದಮೇಲೆ ನೋಡಿದರೆ ಅಲ್ಲಿ ಮರಿಗಳಿರಲಿಲ್ಲ. ಅವರಮ್ಮ ಎಲ್ಲ ಕಡೆ ಹುಡುಕ್ತಾನೆ ಇದ್ಲು. ನಾವು ಅವ್ರ ಜೊತೆ ಸೇರಿ ಹುಡುಕಿದ್ದೀವಿ, ಎಲ್ಲೂ ಮರಿಗಳು ಕಾಣಿಸ್ತಿಲ್ಲ. ಸರಿ, ಅದೇ ಸಮಯಕ್ಕೆ ಏನು ಮಾಡೋಕ್ಕಾಗಲ್ಲ ಶಿವ ಅಂತ ಯೋಚನೆ ಮಾಡ್ಕೊಂಡಿರುವಾಗ ನನ್ನ ಫ್ರೆಂಡು ಕೆಲಸ ಮುಗಿಸಿ ಮನೆಗೆ ಬರುವಾಗ ರಸ್ತೆ ಬದಿಯಲ್ಲಿ ಕಾಟನ್ ಬಾಕ್ಸಲ್ಲಿ ಇದು 10 ಪಪ್ಪೀಸ್ನ, ನಾಯಿ ಮರಿಗಳನ್ನ ಕಣ್ಣೇ ಬಿಟ್ಟಿಲ್ಲ. ಅದು 10 ಮರಿಗಳನ್ನ ಬಸ್ ಸ್ಟ್ಯಾಂಡಲ್ಲಿಟ್ಟು ಹೊರಟೋಗಿದ್ರಂತೆ ಯಾರೋ. ಸರಿ, ಇವರು ಅರ್ಧ ಗಂಟೆ ಹುಡುಕ್ಲಾಡಿದ್ದಾರೆ, ಅಲ್ಲಿ ಅಮ್ಮ ಇರ್ಬೋದು ಏನು ಅಂತೇಳಿ. ಅಲ್ಲಿ ತುಂಬ ಹೊತ್ತಿಂದ ಈ ಮರಿಗಳಿದೆ ಅಮ್ಮ,
ಇಲ್ಲಿ ಯಾವುದೇ ಥರ ನಾಯಿಗಳಿಲ್ಲ ಅಂತ ಹೇಳಿದಾಗ, ಸರಿ ಯಾರೋ ದೂರ ತಗೊಬಂದು ಇಟ್ಬಿಟ್ಟಿದ್ದಾರೆ, ಅಮ್ಮನ ಮಕ್ಕಳನ್ನ ದೂರ ಮಾಡಿದ್ದಾರೆ ಅಂತ ಅವಳು ಯೋಚನೆ ಮಾಡಿ ಆ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ. ಇವ್ರಿಗೂ ಹೆಂಗಿದ್ರು ಮಗು ಇಲ್ಲ, ಅವ್ರಿಗೂ ಅಮ್ಮ ಇಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. 10 ಪಪ್ಪೀಸ್ ಇದೆ. ಇವನು ಚಿಕ್ಕವನಿದ್ದಾನೆ. 10 ಪಪ್ಪೀಸ್ನ ಇವನು ಸೇರಿಸ್ತಾ ಇಲ್ಲ. ನಾವು ಏನು ಮಾಡ್ತಿದ್ದೀವಿ, ಅವನ ಕೈ ಕಾಲನ್ನ ಹಿಡ್ಕೊಂಡು ಆ ಮಕ್ಕಳನ್ನ ಹಾಲು ಕುಡಿಯೋದಕ್ಕೆ ಬಿಡ್ತಾ ಇದ್ದೀವಿ. ಇನ್ನು ಪಪ್ಪೀಸ್ ಕಣ್ಗಳನ್ನ ಬಿಟ್ಟಿಲ್ಲ. ಒಂದು 3-4 ದಿವಸ ಆಗಿರ್ಬೋದು ಡೆಲಿವರಿ ಆಗಿ. ನಾನು ಏನು ಹೇಳ್ತೀನಿ ಮನುಷ್ಯರಿಗೆ ಅಂದರೆ, ಆದರೆ ನಿಮ್ಮ ಕೈಲಿ ಒಂದು ಒಳ್ಳೆ ಕೆಲಸ ಮಾಡಿ, ಆಗಲಿಲ್ವಾ ತೆಪ್ಪುಗಲ್ಲೆಲ್ಲಾರ ಕೂತ್ಕೊಂಡು ಜೀವನ ಮಾಡ್ಕೊಂಡು ಸಾವು ಬಂದಾಗ ಸತ್ತೋಗ್ರಿ ಅಂತ ಹೇಳ್ತೀನಿ. ಮನುಷ್ಯ ಯಾರು ಶಾಶ್ವತವಾಗಿ ಇರಲ್ಲ, ಆದರೆ ಒಳ್ಳೇದು ಮಾಡಬೇಕು, ಇಲ್ಲ ಅಂದರೆ ಸುಮ್ಮನೆ ಇರಬೇಕು. ಏನಪ್ಪ ಹಿಂಗೆಲ್ಲ, ಅಲ್ಲಿ ಅವರಮ್ಮ ಎಷ್ಟು ಹುಡ್ಕೊಂಡು ಹತ್ಕೊಂಡು ಇರ್ತಾರಲ್ವ, ಅದು ನಿಮಗೆಲ್ಲ ಒಳ್ಳೇದಾಗತ್ತಾ? ಯಾರು ಈ ಕೆಲಸ ಮಾಡಿರ್ತಾರೆ ನೋಡಿ, 7 ಜನ್ಮಕ್ಕೂ ಈ ಶಾಪ ತಟ್ಟದೇ ಬಿಡಲ್ಲ ನಿಮಗೆ. ಈ ಜನ್ಮದಲ್ಲಿ ಏನೋ ನಿಮಗೆ ಸಾವು ಬರುತ್ತೆ, ಸತ್ತು ಹೋಗ್ತೀರಾ, ಹೆಂಗೋ ಆಗುತ್ತೆ. 7 ಜನ್ಮಕ್ಕೂ ಇವಾಗೇನು ಅಮ್ಮ ಮಕ್ಕಳನ್ನ ದೂರ ಮಾಡಿದ್ದೀರಾ. ಈ ಮಗುಗೆ ಈ ಅಮ್ಮನಿಗೆ, ಚಿಕ್ಕ ಬೇಬಿಗೆ ಅವಳ ಹೆಸರು ಚಿಂಟು ಅಂತ ಕಟ್ಟಿದ್ದೀವಿ. ಆ ಚಿಂಟುಗೆ 5 ಪಪ್ಪೀಸು ಮುದ್ದಾಗಿ ಎತ್ಕೊಂಡಿದ್ಲು. 5 ಪಪ್ಪೀಸ್ ಇಲ್ಲ. ಅಲ್ಲಿ ಎಲ್ಲೋ ಬಸ್ ಸ್ಟ್ಯಾಂಡ್ ಹತ್ರ 10 ಮರಿಗಳಿದೆ. ಕಾಟನ್ ಬಾಕ್ಸಲ್ಲಿ ತೊಗೊಂಡು ಬಂದು ಅಲ್ಲಿ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಅವ್ರ ಅಮ್ಮನಿಗೆ ದೂರ ಮಾಡಿದ್ದಾರೆ. ಅವ್ರ ಅಮ್ಮನ ಗೋಳು ಕಣ್ಣೀರು ಮತ್ತು ಈ ಮಕ್ಕಳು ಕಣ್ಣೀರು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ. ಯಾವುದೋ ಜನ್ಮಕ್ಕಾದ್ರೂ ನಿಮ್ಮನ್ನು ಈ ಥರ ದೂರ ಮಾಡೇ ಮಾಡ್ತಾರೆ. ನೀವು ಇದೇ ಥರ ನರಳಿ ಸತ್ತೇ ಸಾಯ್ತೀರ. ಆದರೆ ಒಳ್ಳೆ ಕೆಲಸ ಮಾಡಿ, ಆಗಲಿಲ್ವಾ ಸುಮ್ಮನೆ ಇದ್ಬಿಡಿ. ಮನುಷ್ಯನೇ ಶಾಶ್ವತ ಇಲ್ಲ. ಏನಕ್ಕೆ ಈ ಥರ ಎಲ್ಲ ಮೂಕ ಪ್ರಾಣಿಗಳ ಮೇಲೆ ದೌರ್ಜನ್ಯ ಮಾಡ್ತೀರಾ? ಮಾನವೀಯತೆಯಿಂದ ಬದುಕಿ ಅಂತ ಹೇಳ್ತಾ ತುಂಬ ಬೇಜಾರಾಗುತ್ತೆ, ತುಂಬ ಕೋಪ ಬರುತ್ತೆ. ಗೊತ್ತಿಲ್ಲ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಈ ಮರಿಗಳನ್ನ ನೋಡಿದ ತಕ್ಷಣ, ಇವಳು ಅಳ್ತಾ ಇದ್ಲಲ್ಲ ಚಿಂಟು, ಮಗುನ ಅವಳು ಚಿಕ್ಕ ಮರಿಗಳನ್ನ ಕಳ್ಕೊಂಡು ಅಳ್ತಾ ಇದ್ಲಲ್ಲ, ಅದು ನೋಡೋಕ್ಕೆ ತುಂಬ ಬೇಜಾರಾಗ್ತಾಯಿತ್ತು ನಮಗೆ. ಚಿಕ್ಕ ಮಗು ಥರ ಇವಾಗ ನಾವು ಹೇಗೆ ಮಕ್ಕಳನ್ನ ಕಳ್ಕೊಂಡು ಅಳ್ತೀವಲ್ಲ, ಅದೇ ಥರ ನಾಯಿಗೂ ಅಳು ಬರುತ್ತೆ. ಅದಕ್ಕೂ ಮನುಷ್ಯತ್ವ ಇದೆ. ಅದು ಅಳೋದು ನಾವು ನೋಡೋಕ್ಕಾಗ್ತಿರ್ಲಿಲ್ಲ. ಸರಿ ಹೇಗೋ ಅಲ್ಲಿ ಮರಿಗಳಿದೆ, ಇಲ್ಲಿ ಇದಿದೆ. ಅಷ್ಟು ಸುಲಭ ಅಲ್ಲ ನಾಯಿ ಮರಿಗಳನ್ನ ಸಾಕೋದಾಗಲಿ. ಇವಾಗ ನಮ್ಮ ಮಕ್ಕಳನ್ನ ಸಾಕೋಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಲ್ವ, ಅಷ್ಟು ಕಷ್ಟ ಆಗಲ್ಲ ನಾಯಿ ಮರಿಗಳನ್ನ ಸಾಕೋದಕ್ಕೆ. ಆದರೂ ಈ ಥರ ಎಲ್ಲ ಮಾಡೋರನ್ನ ಏನಂತ ಕರಿಬೇಕು? ಅವ್ರನ್ನೆಲ್ಲ ಮನುಷ್ಯರು ಅಂತ ಹೇಳ್ತಾರೆ. ಅವರೆಲ್ಲ ಕಾಡಲ್ಲಿ ಬೆಳಿಬೇಕು ಮೃಗಗಳ ಥರ. ಮನುಷ್ಯರು ಮಧ್ಯ ಇರೋಕ್ಕೆ ಅವ್ರು ಯಾರೂ ಲಾಯಕ್ಕಿಲ್ಲ. ಸರಿ, ಆ ಬಿಲ್ಡಿಂಗಿಂದ ಅಮ್ಮನ ಮಕ್ಕಳನ್ನ ಕರ್ಕೊಂಡೋಗಿ ಹಾಲು ಕುಡಿಸ್ಬಿಟ್ಟು ಅಲ್ಲೊಂದು ಕಡೆ ಸೇಫಾಗಿ ಇಟ್ಟು ಮನೆಗೆ ಬರ್ತೀನಿ. ಬರೋ ಟೈಮಲ್ಲಿ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಾಗಿರುತ್ತೆ, ಅಲ್ಲೇ ತೊಗೊಂಡು ಬರ್ತೀನಿ. ಇವತ್ತು ಶ್ರೀರಾಮ ನವಮಿ ಅಲ್ವಾ, ಜ್ಯೂಸ್ ಮಾಡೋದಕ್ಕೆ ಮತ್ತು ಮಜ್ಜಿಗೆ ಮಾಡೋದಕ್ಕೆ ಸೌತೆಕಾಯಿ ಮತ್ತು ದರ್ಬೂಸಣ್ಣು ಕೆಲವೊಂದು ಐಟಮ್ಸ್ ಬೇಕಾಗಿರುತ್ತೆ ಮನೆಗೆ. ಹಾಗೆ ನಾನು ಆ ಪಪ್ಪಿ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಐಟಮ್ಸ್ ಎಲ್ಲ ತೊಗೊಂಡು ಬರ್ತೀನಿ ಮನೆಗೆ. ನೋಡಿ, ನಾನು ಅಂಗಡಿಯಿಂದ ಏನಾದರೂ ಕವರ್ ತೊಗೊಂಬರ್ತೀನಲ್ಲ, ಆ ಕವರ್ನ ನಾನು ಬಿಸಾಕಲ್ಲ, ನೀಟಾಗಿ ಮಡಚಿಟ್ಟು ಒಂದು ಕಡೆ ಇಟ್ಟಿರ್ತೀನಿ. ಅದು ಕೆಲಸಕ್ಕೆ ಬರುತ್ತೆ. ಸಡನ್ನಾಗಿ ಕವರ್ಗಳೇನಾದರೂ ಬೇಕು ಅಂತ ಅನ್ನಿಸ್ದಾಗ ಯಾರಿಗಾದ್ರೂ ಏನಾದರೂ ಕೊಡಬೇಕಾಗತ್ತೆ, ಆ ಟೈಮಲ್ಲಿ ಕವರ್ ಬೇಕು ಅಂತ ನಮ್ಗೆ ಅನಿಸುತ್ತೆ. ಹಾಗಾಗಿ ಕವರ್ನೆಲ್ಲ ತೊಗೊಂಡು ಬಂದಿದ್ದು ಕವರ್ನೆಲ್ಲ ನೀಟಾಗಿ ಮಡಚಿ ಒಂದು ಕವರ್ನಲ್ಲಿ ಹಾಕಿ ನೀಟಾಗಿ ಕೆಳಗಡೆನೇ ಇಟ್ಕೊಳ್ತೀನಿ ನಾನಲ್ಲೇ. ಹಾಲೇನು ತೊಗೊಂಡು ಬಂದಿದ್ನಲ್ಲ, ಹಾಲು ಕಟ್ ಮಾಡಿ ಕಾಯಿಸಿಟ್ಬಿಡೋಣ. ಮತ್ತು ನಾನೇನೇನು ಇವಾಗ ದರ್ಬೂಸ ಹಣ್ಣಾಗಿರ್ಬೋದು, ಸೌತೆಕಾಯಿ, ಟೊಮಟೊ, ಹಸಿಮೆಣ್ಸಿನ್ಕಾಯಿ ಅದೆಲ್ಲ ನಾನು ತೊಗೊಂಡು ಬಂದೆ. ಇವಾಗ ಯಾವುದು ಬೇಕು ಅದನ್ನು ಮಾತ್ರ ಇಲ್ಲಿ ಇಟ್ಕೊಂಡು ಬೇಡದೇ ಇರೋದನ್ನೆಲ್ಲ ಫ್ರಿಜ್ಜಲ್ಲಿ ಇಡೋಣ ಅಂಥೇಳಿ ತೆಗೆದಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಬಂದು ಕಾಗೆ ಕರೀತಾ ಇದೆ. ಬಿಸ್ಕೆಟ್ ಇರಲಿಲ್ಲ, ನಾನು ಅಂಗಡಿಯಿಂದ ತಗೊಂಬರ್ಬೇಕಾಗಿತ್ತು. ಹಾಗಾಗಿ ಬಿಸ್ಕೆಟು ಇಟ್ಟಿರಲಿಲ್ಲ. ಯಾಕಂದರೆ ನಾನು ಎದ್ದ ತಕ್ಷಣ ಒಂದಷ್ಟು ಬಿಸ್ಕೆಟ್ ಕಟ್ ಮಾಡಿ ಅದು ಲೈಟ್ ಕಂಬಿ ಮೇಲೆ ಇಟ್ಬಿಡ್ತೀನಿ, ಅಳಿಲ್ಗಾಗಲಿ ಕಾಗೆಗಳಾಗಲಿ ತಿಂದು ಹೋಗಲಿ ಅಂತ ಹೇಳಿ. ಇವತ್ತು ಬಿಸ್ಕೆಟ್ ಇರಲಿಲ್ಲ, ಇವಾಗ ನಾನು ತೊಗೊಂಡು ಬಂದೆ. ಹಾಗಾಗಿ ಕಾಗೆ ಕರೀತಾ ಇದ್ದರು. ಮತ್ತು ಅಳಿಲ್ ಒಂದು ಕಡೆ ಮರದಲ್ಲಿ ಕೂತ್ಕೊಂಡು ಸೌಂಡ್ ಮಾಡ್ತಾಯಿತ್ತು. ಅವ್ರಿಗೆ ಒಂದಷ್ಟು ಬಿಸ್ಕೆಟ್ ಇಟ್ಬಿಟ್ಟು ನಾನು ಕೆಲಸ ಮಾಡೋಣ ಅಂಥೇಳಿ ಬಿಸ್ಕೆಟ್ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ಕೆಳಗಡೆ ಬಂದು ನೋಡಿದರೆ ಇವನೊಬ್ಬ ಬಂದಿದ್ದ ಹಾಲಿಗೆ.
ಸರಿಯಪ್ಪ, ಜನಗಳು ನೋಡಿದ್ರೆ ಇನ್ನು ಅವನ್ನ ಬೈತಾರೆ, ಹೊಡಿತಾರೆ. ಹಬ್ಬದ ದಿವಸ ಮನೆಗೆ ಬಂದಿದ್ದಾನೆ, ನಾನು ನಾಯಿನ ಸಾಕ್ಷಾತ್ ನಾರಾಯಣ ಅಂತ ನಂಬೋಳು. ಸರಿ, ಅವ್ರಿಗೆ ಸ್ವಲ್ಪ ಹಾಲು ಕೊಟ್ಬಿಟ್ಟು ಅವನಿಗೂ ಮೇಲೆ ಬರುವಾಗ, ಇದು ನೋಡಿ ಕಿರ್ಳಿಕಾಯಿ. ನೀವು ಈ ಥರ ನೋಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಕೆಳಗಡೆ ಒಂದು ಗಿಡದ ನೆಲದ ಮೇಲೆ ಹಾಕಿದ್ದಾರೆ. ಎಷ್ಟು ದೊಡ್ಡದಾಗಿ ಕಿರಳಿಕಾಯಿ ಬರುತ್ತೆ. ಅದು ಹಳ್ಳಿ ಕಡೆ ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಬಂದರೆ ಇದು ಬೇರೆ ಥರ ದಪ್ಪಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಅವರು ಉಪ್ಪಿನಕಾಯಿ ಮಾಡ್ತಾರೆ, ಕೆಲವು ಟೈಮ್ ಚಟ್ನಿ ಮಾಡ್ತಾರೆ. ಸ್ವಲ್ಪ ಕಹಿ ಇರುತ್ತೆ, ಬಟ್ ಹೆಲ್ತ್ಗೆ ಒಳ್ಳೆಯದು ಅಂಥೇಳಿ ಹಾಕಿದ್ದಾರೆ. ಅವಾಗವಾಗ ಒಂದು 7-8 ಕಾಯಿ ಬಿಡ್ತಾನೇ ಇರುತ್ತೆ ಒಂದೇ ಸತಿಗೆ. ಬೇಗ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿದೆ. ಸ್ನಾನ ಮಾಡೋಷ್ಟರಲ್ಲಿ ನನ್ನ ಫ್ರೆಂಡು ಕಾಲ್ ಮಾಡ್ತಾಳೆ, ಬನ್ನಿ ಚಿಕ್ಕ ಮಕ್ಕಳಿದಾರಲ್ವ, ಮತ್ತು ಅವ್ರಿಗೆ ಹಾಲು ಕುಡಿಸ್ಬಿಡೋಣ ಅಂತ. ಸರಿ, ನಾನು ಹಾಲು ಕುಡಿಸ್ಬಿಟ್ಟು ಮಕ್ಕಳಿಗೆ ಒಂದು ಕಡೆ ಮಲಗಿದ್ರೆ ನಮಗೂ ನೆಮ್ಮದಿ, ಆಮೇಲೆ ಆರಾಮಾಗಿ ಕೆಲಸ ಮಾಡ್ಬೋದಲ್ವ ಅಂತ ಯೋಚನೆ ಮಾಡಿ ನಾನು ಅವಳು ಮತ್ತೆ ಪಾರ್ಕಿಗೆ ಬಂದು ಅವ್ರಿಗೆ ಹಾಲು ಕೊಟ್ಬಿಟ್ಟು ಮತ್ತು ಅವ್ರ ಅಮ್ಮನಿಗೆ ಸ್ವಲ್ಪ ತಿನ್ನೋಕ್ಕೆ ಕೊಟ್ಬಿಟ್ಟು ಮನೆಗೆ ಬರೋಣ ಅಂಥೇಳಿ ಇಬ್ಬರು ಬಂದಿದ್ದೀವಿ. ಇಬ್ರಿಗೂ ಹಾಲು ಕೊಟ್ಟಿದ್ದೀವಿ. ಮತ್ತು ಡಾಕ್ಟರ್ ಹೇಳಿದರು ಅವ್ರಿಗೆ ಹಾಲು ಸಾಕಾಗಲ್ಲ, ಅವ್ರ ಅಮ್ಮ ಚಿಕ್ಕವಳಿರೋದ್ರಿಂದ 10 ಮಕ್ಕಳಿಗೆ ಹಾಲು ಕುಡ್ಸೋಕ್ಕಾಗಲ್ಲ, ಅವಳೇ ವೀಕ್ ಇದ್ದಾಳೆ ಅಂತ ಹೇಳಿದರು. ಸ್ವಲ್ಪ ಮಕ್ಕಳಿಗೆ ಸಿರ್ಲಾಕ್ ಅದನ್ನು ತೊಗೊಂಡು ಬಂದು ಹಾಲಲ್ಲೇ ಮಿಕ್ಸ್ ಮಾಡಿ ಆ ಪಪ್ಪೀಸ್ಗೆಲ್ಲ ಒಂದೊಂದು ಚೂರು ಕೊಟ್ಟು ಅಮ್ಮನ ಹತ್ರನೂ ಮತ್ತೆ ಅದೇ ಥರ ಅವ್ರದ್ದು ಕೈ ಕಾಲಿಟ್ಕೊಂಡು ಮಕ್ಕಳನ್ನೆಲ್ಲ ಅವ್ರ ಹತ್ರ ಬಿಟ್ಟು ಸ್ವಲ್ಪ ಹಾಲು ಕುಡಿಸಿ ಅಲ್ಲಿ ಬಿಟ್ಟು ಹೋಗೋಣ ಅಂಥೇಳಿ ಆ ಕೆಲಸ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇಲ್ಲೊಂದು ಪಾರ್ಕಲ್ಲಿ ಪರ್ಮಿಷನ್ ತೊಗೊಂಡು ಮಕ್ಕಳುಗಳಿಲ್ಲಿರಲಿ ಏನೂ ಅನ್ಬೇಡಿ ಅಂಥೇಳಿ ರಿಕ್ವೆಸ್ಟ್ ಮಾಡಿ, ಯಾಕಂದರೆ ಆ ಪಾರ್ಕ್ ಒಳಗಡೆ ಬೇರೆ ನಾಯಿಗಳು ಯಾವುದೂ ಬರಲ್ಲ. ಅಲ್ಲಿ ಚಿಕ್ಕದಾಗಿ ಒಂದು ಕಬ್ಬಿಣದ್ದು ಇದು ಸಿಕ್ಕಿತ್ತು, ತಳ್ಳೋ ಗಾಡಿ ಥರ. ಅದನ್ನೇ ಮನೆ ಥರ ಮಾಡಿ ನಾವು ಕೆಳಗಡೆ ಬಟ್ಟೆ, ಕಾಟನ್ ಬಾಕ್ಸು, ಚೀಲ ಅದೆಲ್ಲನ ಹಾಕಿ ಮೇಲೆ ಮುಚ್ಚಿದ್ದೀವಿ. ಆ ಕಡೆ ಈ ಕಡೆ ಎಲ್ಲ ಗಾಳಿ ಬರುತ್ತೆ. ಹಾಲು ಕುಡಿಸ್ಬಿಟ್ಟು ಅವ್ರಿಗೆ ಅಮ್ಮನಿಗೆ ಊಟ ಕೊಟ್ಬಿಟ್ಟು ಮಲಗಿಸ್ಬಿಟ್ಟು ಮನೆಗೆ ಬಂದೆ. ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಕೆಲಸನೇ ಆಗ್ತಾಯಿಲ್ಲ, ಆದರೆ ಎಲ್ಲೋ ಟೈಮ್ನ ವೇಸ್ಟ್ ಮಾಡ್ತೀರಾ ಕೆಲಸ ಮಾಡ್ತಾನೇ ಇದ್ದೀನಿ. ಟೈಮ್ ಹೋಗ್ತಾಯಿದೆ, ಆದರೆ ಕೆಲಸ ಆಗ್ತಾಯಿಲ್ಲ. ನನ್ನ ಪ್ಲ್ಯಾನ್ ಇದ್ದಿದ್ದು 10 ಗಂಟೆ ಅಷ್ಟರಲ್ಲಿ ಕೆಲಸ ಮುಗಿಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಆದರೆ ಟೈಮು ಕರೆಕ್ಟಾಗಿ ಆಗಲೇ ಇಲ್ಲ. ಅಲ್ಲಿ ಒಂದೊಂದು ಪಪ್ಪಿಗೂ ನಿಧಾನವಾಗಿ ಹಾಲು ಕುಡಿಸ್ಬೇಕಾಗತ್ತೆ. ದೊಡ್ಡವರಂದರೆ ಫಾಸ್ಟಾಗಿ ಕುಡಿತಾರೆ, ಅಮ್ಮನೂ ಸೇರಿಸ್ತಾ ಇರಲಿಲ್ವಲ್ಲ. ಹಾಗಾಗಿ ನಮಗೆ ಆ ಮಕ್ಕಳ ಹತ್ರ ತುಂಬ ಟೈಮು ವೇಸ್ಟ್ ಆಗ್ತಾಯಿತ್ತು. ನನಗೂ ಆಗ್ತಾಯಿತ್ತು, ಅವಳಿಗೂ ಆಯ್ತಾಯಿತ್ತು. ಅವಳು ವರ್ಕ್ ಫ್ರಮ್ ಹೋಮ್ ಮನೇಲೂ ಸ್ವಲ್ಪ ಕೆಲಸ ಮಾಡ್ತಾಯಿದ್ಲು. ಸ್ವಲ್ಪ ಕೆಲಸ ಅಲ್ಲೇ ಬಿಟ್ಟು ಅವಳು ಅಲ್ಲಿ ಪರ್ಮಿಷನ್ ತಗೊಂಡು ನಾಯಿ ಹತ್ರ ಓಡಿ ಬರ್ತಾಯಿದ್ಲು. ಯಾಕಂದರೆ ಒಬ್ಬರು ಈ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಅವಳು ಬರ್ತಾಯಿದ್ಲು, ಇಲ್ಲಿಂದ ನಾನು ಕೆಲಸ ಬಿಟ್ಬಿಟ್ಟು ನಾನು ಹೋಗ್ತಾಯಿದ್ದೆ. ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮಸಾಲ ಮಜ್ಜಿಗೆ ಹೇಗಪ್ಪ ಮಾಡ್ತೀನಿ ಅಂದರೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಮೂರನ್ನೂ ಚೆನ್ನಾಗಿ ರುಬ್ಬಲ್ಲ, ಜಜ್ಕೊಳ್ತೀನಿ ಕುಟಾಣಿಯಲ್ಲಿ. ಜಜ್ಜಿದ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೋಸ್ಬಿಟ್ಟು ಅದರಲ್ಲಿ ಸ್ಪೂನಲ್ಲಿ ರಸ ತೆಗೆದ್ರೆ ಅದು ಮಸಾಲ ಮಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನಾವು ಹಸಿಮೆಣ್ಸಿನ್ಕಾಯಿ ಆಗಲಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಮಜ್ಜಿಗೆಗೆ ಹಾಕೋ ಬದಲು ಈ ಥರ ಕುಟಾಣಿಯಲ್ಲಿ ಕುಟ್ಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಕುಡಿಯುವಾಗ ಮಧ್ಯೆ ಬಾಯಿಗೆ ಕೊತ್ತಂಬರಿ ಆಗಲಿ, ಶುಂಠಿ ಆಗಲಿ ಏನೂ ಸಿಗಲ್ಲ. ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ಅದು ಮಾಡಿದ್ದಾಯಿತು. ಇವಾಗ ಮತ್ತೆ ಹೆಸರುಬೇಳೆ ಸ್ವಲ್ಪ ಮಾಡ್ತಾಯಿದ್ದೀನಿ. ಇದೂ ಅಷ್ಟೇ, ದರ್ಬೂಸಣ್ಣು ನಾನು ಹೇಗೆ ಮಾಡ್ತೀನಿ ಅಂದರೆ, ಆಲ್ರೆಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬೆಲ್ಲನ ಹಾಕಿ ಕರಗಿಸೋಕ್ಕೆ ಇಟ್ಬಿಟ್ಟಿರ್ತೀನಿ ಆಲ್ರೆಡಿ. ಯಾಕಪ್ಪ ಹಾಗೆ ಮಾಡ್ತೀನಿ ಅಂತಂದರೆ, ಬೆಲ್ಲದಲ್ಲಿ ತುಂಬ ಚಿಕ್ಕ ಚಿಕ್ಕ ಕಲ್ಲುಗಳು ಸಿಗುತ್ತೆ. ಜ್ಯೂಸ್ ಕುಡಿಯುವಾಗ ಕಲ್ಲಾಗಲಿ ಮಣ್ಣು ಕಸ ಕಡ್ಡಿ ಏನು ಇರಬಾರ್ದು ಅಂತೇಳಿ ಸಪ್ರೇಟ್ ಪಾತ್ರೆಯಲ್ಲಿ ಬೆಲ್ಲನ ನೆನೆ ಹಾಕಿದ್ದೀನಿ. ಅದು ಕರಗಿ ನೀರಾಗಿ ಕಲ್ಲು ಸಪ್ರೇಟ್ ಆಗಲಿ, ನೀರು ಸಪ್ರೇಟ್ ಆಗಲಿ ಅಂಥೇಳಿ. ಇನ್ನೊಂದು ಕಡೆ ದರ್ಬೂಸಣ್ಣ ಕಟ್ ಮಾಡಿ 2 ದರ್ಬೂಸಣ್ಣಿಂದ ಜ್ಯೂಸ್ ಮಾಡ್ತಿದ್ದೀನಿ. ಒಂದು ದರ್ಬೂಸಣ್ಣನ್ನು ತುಂಬ ನೈಸಾಗಿ ರುಬ್ಕೊಳ್ತೀನಿ ಮಿಕ್ಸಿಯಲ್ಲಿ. ಇನ್ನೊಂದು ದರ್ಬೂಸಣ್ಣನ ಏನಪ್ಪ ಮಾಡ್ತೀನಿ ಅಂದರೆ, ಅದನ್ನು ತುಂಬ ನೈಸಾಗಿ ರುಬ್ಬಕ್ಕೆ ಹೋಗಲ್ಲ,
ಒಂದೆರಡು ಅಷ್ಟೇ ತಿರುಗಿಸ್ಬಿಟ್ಟು ಹಾಕ್ತೀನಿ. ಅಂದರೆ ಅದು ಕುಡಿಯುವಾಗ ಸ್ವಲ್ಪ ಪೀಸಸ್ ಸಿಗ್ತಾ ಇರಬೇಕು. ಹಾಗಾಗಿ ದಪ್ಪ ಥರ ಅಂದರೆ ದಪ್ಪ ಥರ ರುಬ್ಬು ಹಾಕೋದು ಅಂತ ನಾವು ಹೇಳ್ತೀವಿ ಹಳ್ಳಿ ಕಡೆ. ಅಂದರೆ ನೈಸಾಗಿ ರುಬ್ದಿರ ಸುಮ್ಮನೆ ಒಂದೆರಡು ರೌಂಡ್ಸ್ ದಪ್ಪಾಗಿ ರುಬ್ಬಿಟ್ಟು ಹಾಕ್ತೀನಿ. ಬಾಯಲ್ಲಿ ಕುಡಿತಾ ಇದ್ದರೆ ಚೆನ್ನಾಗಿರಲಿ ಅಂತ. ರುಬ್ಬುವಾಗ ಒಂದು 2-3 ಏಲಕ್ಕಿ ಹಾಕ್ತೀನಿ, ಘಮ ಘಮ ಅಂತ ಸ್ಮೆಲ್ ಬರಲಿ ಅಂತ. ಇದೆಲ್ಲ ಆದಮೇಲೆ ಸ್ವಲ್ಪ ಅದು ಜ್ಯೂಸ್ ಮಾಡುವಾಗ ಒಂದು ಚಿಕ್ಕ ನಿಂಬೆಹಣ್ಣನ್ನು ಹಿಂಡ್ತೀನಿ ನಾನು. ಟೇಸ್ಟು ಹುಳಿಯಾಗಿ ಸಿಹಿಯಾಗಿ ಘಮ ಘಮ ಅಂತ ಚೆನ್ನಾಗಿರಲಿ ಅಂತ ಹೇಳಿ ನಾನು ಪಾನಕನ ಈ ಥರ ಮಾಡ್ತೀನಿ, ಬೆಲ್ಲದ ಪಾನಕ. ಮತ್ತು ಆವಾಗಲೇ ಬೆಲ್ಲ ಏನು ನಾನು ನೀರಲ್ಲಿ ಕರಗಕ್ಕೆ ಇಟ್ಟಿದ್ನಲ್ವ, ಅದನ್ನು ಟೀ ಕಾಫಿ ಸೋಸ್ತೀವಲ್ಲ ಆ ಜಾಲರಿಯಿಂದ ಸೋಸ್ಕೊಳ್ತೀನಿ. ಕಲ್ಲಿದ್ರೆ ಅದರಲ್ಲಿರುತ್ತೆ ಕಲ್ಲು ಕಸ ಕಡ್ಡಿ ಎಲ್ಲ. ನೀರು ಮಾತ್ರ ಬೆಲ್ಲದ ನೀರು ಮಾತ್ರ ಈ ಸರ್ಬತ್ತಲ್ಲಿ ಅಂದರೆ ಈ ಪಾನಕಲ್ಲಿ ಬೀಳುತ್ತೆ ಅಂಥೇಳಿ ಕಾಫಿ ಸೋಸೋ ಜಾಲರಿಯಲ್ಲಿ ಸೋಸ್ಕೊಳ್ತೀನಿ. ಇವಾಗ ಎಲ್ಲ ರೆಡಿ ಆಯಿತು. ಸದ್ಯಕ್ಕೆ ಇವಾಗ ಕಿಚನ್ ಕೆಲಸ ಮುಗ್ದಿದೆ. ಪೂಜೆ ಕೆಲಸಕ್ಕೆ ಬರೋಣ ಅಂಥೇಳಿ ಪೂಜೆ ಕೆಲಸಕ್ಕೆ ಬಂದು ಹೂವೆಲ್ಲ ಹಾಕಿ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿದ್ದಾಯಿತು. ದೀಪ ಹಂಚ್ತಾ ಇದ್ದೀನಿ. ಇವಾಗ ಬೇಗ ಮುಗಿಸೋಣ, ಯಾಕಂದರೆ ನನ್ನ ಫ್ರೆಂಡ್ ತಿರ್ಗ ಎಲ್ಲಿ ಕಾಲ್ ಮಾಡ್ತಾಳೋ ಅಂಥೇಳಿ ಬೇಗನೆ ಕೆಲಸ ಮಾಡಿದ್ದೀನಿ. ಮಧ್ಯಾಹ್ನ ಆಯಿತು, 12 ಗಂಟೆ ಆಯಿತು. 1 ಗ್ಲಾಸ್ ನೀರು ಕೂಡ ಕುಡಿದಿರಲಿಲ್ಲ. ಇನ್ನೇನು ನೀರು ಕುಡಿಯೋಣ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಯೋಚನೆ ಮಾಡುವಾಗಲೇ ನನ್ನ ಫ್ರೆಂಡ್ ಕಾಲ್ ಮಾಡ್ತಾಳೆ, ಬನ್ನಿ ಇವಾಗ ಲಂಚ್ ಟೈಮ್ ಇದೆ, ಆಸ್ಪತ್ರೆಗೆ ಹೋಗ್ಬಿಟ್ಟು ಈ ಮಕ್ಕಳನ್ನೆಲ್ಲ ತೋರಿಸ್ಕೊಂಡು ಬಂದ್ಬಿಡೋಣ ಅಂಥೇಳಿ ನನಗೆ ಕಾಲ್ ಮಾಡ್ತಾಳೆ. ಓಕೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಹೊರಡ್ತೀನಿ. ಈ ಪಪ್ಪೀಸು 10 ಪಪ್ಪಿಗಳು ಮತ್ತು ಇವನು ಚಿಂಟು, ಇದ್ರ ಪಕ್ಕ ಇನ್ನೂ ಒಂದು ನಾಯಿ ಇದೆ. ಅವನು ಟೋಟಲಾಗಿ ಎಷ್ಟು 10, 11, 12 ನಾಯಿಗಳನ್ನ ನಾವು ಕಾರಲ್ಲಿ ಹಾಕ್ಕೊಂಡು ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೀವಿ. ನೋಡಿ, ಚೆನ್ನಾಗಿ ನೋಡ್ತಾರೆ ಇಲ್ಲ ಆಸ್ಪತ್ರೆಯಲ್ಲಿ. ಇದಕ್ಕೆ ಮುಂಚೆ ನೋಡಿ ಇವನಿಗೆ ಕಾಲು ಮುರಿದೋಗಿತ್ತು, ಆಪ್ರೇಷನ್ ಮಾಡಿಸೋದಕ್ಕಂತಲೇ ಇದೇ ಆಸ್ಪತ್ರೆಯಲ್ಲಿ ಬಂದಿದ್ದು. ಇಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡಿದರು, ಹಾಗಾಗಿ ಮತ್ತೆ ಇಲ್ಲೇ ಆಸ್ಪತ್ರೆಗೆ ಬಂದಿದ್ದೀವಿ. ಯಾಕಪ್ಪ ಬಂದಿದ್ದೀವಿ ಅಂತ ಹೇಳೋದಾದರೆ ಆ ಮರಿಗಳು ಚೆನ್ನಾಗಿದ್ದಾರಾ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು. ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಬೇಕಾಗಿತ್ತು. ಅದೇ ಥರ ಅವ್ರ ಅಮ್ಮನಿಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ತಾಯಿತ್ತು, ಡ್ರಾಪು. ಅದನ್ನು ಕೇಳೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಆಸ್ಪತ್ರೆಗೆ ಬಂದು ಅಲ್ಲಿ ರಿಸೆಪ್ಷನಲ್ಲಿ ಕೂತ್ಕೊಂಡಿರ್ಬೇಕಂದ್ರೆ ಇಲ್ಲಿ ಇವನು ಸೌಂಡ್ ಮಾಡ್ತಾಯಿದ್ದ. ನನಗೆ ಡೌಟ್ ಬಂತು, ಯಾರೇನು ಮಾಡ್ತಿದ್ದಾರೆ, ಯಾರೇನಾದರೂ ಹೊಡಿತಿದ್ದಾರಾ ಅಥವಾ ಬೇರೆ ಏನು ಮಾಡ್ತಿರ್ಬೋದು, ಯಾಕೆ ಈ ಥರ ಸೌಂಡ್ ಬರ್ತಿದೆ ಅಂದ್ಕೊಂಡು ಚೆಕ್ ಮಾಡ್ಕೊಂಡು ಹಾಗೇ ಮುಂದಕ್ಕೆ ಬರ್ತೀನಿ. ಇವ್ನು ನೋಡಿ ಒಂದು ಮನೇಲಿ ಹಾಕಿದ್ದಾರೆ. ಇವನ ಪಕ್ಕ ಯಾರೂ ಇಲ್ಲ ಅಂಥೇಳಿ, ಇದು ಸಾಕಿರೋ ನಾಯಿ, ಏನೋ ಹುಷಾರಿಲ್ಲ ಅಂಥೇಳಿ ಬಿಟ್ಟು ಹೋಗಿದ್ದಾರೆ, ರಾತ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಇವನ ಮುಂದೆ ಯಾರೂ ಇಲ್ಲ ಅಂತ ಇವನು ಅಳ್ತಾ ಇದ್ದಾನೆ, ಸೌಂಡ್ ಮಾಡ್ತಾ ಇದ್ದ. ನಾನು ಬಂದು ಮಾತಾಡಿಸ್ತಾ ಇದ್ದರೆ ಕ್ಯೂಟಾಗಿ ಕೂತ್ಕೊಂಡು ಕೇಳ್ತಾ ಇದ್ದಾನೆ ಮಾತನ್ನು. ಅಲ್ಲಿಂದ ಅವನ್ನ ಮಾತಾಡಿಸ್ಕೊಂಡು ಹಾಗೇ ಮುಂದೆ ಹೋದರೆ ಇವನು ರೋಡ್ನಾಗಿ ಯಾರೋ ಆಕ್ಸಿಡೆಂಟ್ ಮಾಡಿ ಹೋಗಿದ್ರಂತೆ, ಅವನಿಗೂ ಅಷ್ಟೇ ಚಿಕಿತ್ಸೆ ನಡೀತಾ ಇದೆ. ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ರಿಸೆಪ್ಷನ್ಗೆ ಬಂದು ಕೂತ್ಕೊಳ್ತೀನಿ. ಇಲ್ಲಿ ಒಂದು ನಾಯಿನ ಕರ್ಕೊಂಡು ಬಂದಿದ್ರು, ಊಟ ಮಾಡ್ತಾ ಇಲ್ಲ ಅಂತ ಹೇಳಿ. ಇವನು ನೋಡಿ ಎಷ್ಟು ಇನ್ನೋಸೆಂಟ್ ಗೊತ್ತಾ, ಪಾಪ ಅವನಿಗೆ 2 ಸತಿ ಆಕ್ಸಿಡೆಂಟ್ ಮಾಡಿರೋದು, ಬೈಕಲ್ಲಿ ಹೊಡ್ಕೊಂಡು ಹೋಗಿರೋದು. ಇವನ ವಿಡಿಯೋ ಎಲ್ಲ ನಾನು ನಂದು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಗೊತ್ತಾಗುತ್ತೆ. 2 ಪಪ್ಪೀಸ್ ಇರೋದು ಇವನು, ಮತ್ತು ಇದೇ ಥರ ಇವನ ಥರನೇ ಇನ್ನೊಬ್ಬ ಇದ್ದಾನೆ, ಅಣ್ಣ ತಮ್ಮದಿರು. ಸರಿ, ಮನೆಗೆ ಅವ್ರಿಗೆಲ್ಲ ತೋರಿಸ್ಕೊಂಡು ಬ್ಲಡ್ ಚೆಕಪ್ ಮಾಡಿಕೊಂಡು ಎಲ್ಲ ನಾಯಿಗೂ ಮೆಡಿಷನ್ ತಗೊಂಡು ಮನೆಗೆ ಬರುವಷ್ಟರಲ್ಲಿ 4:15 ಆಗುತ್ತೆ. 4:15ಗೆ ಬಂದು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರು ಕುಡಿದು ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ಇಲ್ಲಿಗೆ ಬರ್ತೀವಿ. ಅದೇ ನಾಯಿ ಮರಿಗಳಿಗೆ ಸ್ವಲ್ಪ ಹಾಲು ಕೊಡಬೇಕು ನೋಡೋಣ ಅಂಥೇಳಿ ಪಾರ್ಕಿಗೆ ಬಂದಿದ್ದೀವಿ. ಅವರೆಲ್ಲರಿಗೂ 10 ಜನ ನಾಯಿ ಮರಿಗಳಿಗೂ ಹಾಲು ಸ್ವಲ್ಪ ಸೆರ್ಲಾಕ್ ಕೊಡೋದಕ್ಕೆ ಹೇಳಿರ್ತಾರೆ ಅಲ್ಲಿ ಡಾಕ್ಟರ್ ಶಾಪು. ಯಾಕಂದರೆ ಮಮ್ಮಿ ಅದು ಚಿಕ್ಕ ಅಮ್ಮ ಏನಿದ್ದಾಳಲ್ಲ ಇವಾಗ ಬಾಡಿಗೆ ತಾಯಿ, ಅವಳು ಚಿಕ್ಕವಳಿದ್ದಾಳೆ. ಆಮೇಲೆ ಸಣ್ಣವಳು ಕೂಡ, ಅವಳಿಗೆ 10 ಮರಿಗೆ ಹಾಲು ಕುಡಿಸುವಷ್ಟು ಕೆಪಾಸಿಟಿ ಇಲ್ಲ. ಹಾಗಾಗಿ ನೀವು ಸೆರ್ಲಾಕ್ ಕೊಡಿ ಅಂತ ಹೇಳಿರ್ತಾರೆ ಡಾಕ್ಟರು. ಹಾಲಲ್ಲಿ ಮಿಕ್ಸ್ ಮಾಡಿ ಅದು 10 ಮರಿಗಳಿಗೂ ಸೆರ್ಲಾಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಯಿತಾ, ನಾವು 9:30ಗೆ 9:30ಗಲ್ಲ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಇವ್ರಿಗೆ ಹಾಲು ಕೊಡೋದಕ್ಕೆ. ಮಕ್ಕಳಿಗೆ 11:15 11:30 ಆಗುತ್ತೆ. ಇವ್ರಿಗೆ ಹಾಲು ಕುಡಿಸ್ಬಿಟ್ಟು ಅಮ್ಮನಿಗೆ ಊಟ ಮಾಡಿಸ್ಬಿಟ್ಟು
ಮತ್ತೆ ಅದೇ ಬಿಲ್ಡಿಂಗ್ ಮೇಲೆ ಅಮ್ಮನ್ನ ಮತ್ತು ಮಕ್ಕಳನ್ನ ಸೇಫಾಗಿ ಕರ್ಕೊಂಡು ಬಂದು ಇಟ್ಬಿಟ್ಟು ಮನೆಗೆ ಬರೋಷ್ಟರಲ್ಲಿ 12 ಗಂಟೆ ಆಗುತ್ತೆ. ರಾತ್ರಿ 12 ಗಂಟೆ. ಮನೆಗೆ ಬಂದ ತಕ್ಷಣ ತುಂಬಾ ತಲೆನೋವ್ತಾ ಇರುತ್ತೆ. ತುಂಬಾ ಎಷ್ಟೊತ್ತಿಗೆ ಹೋಗಿ ಮಲ್ಕೊಳ್ತೀನಪ್ಪ ಅನ್ನೋ ಥರ ಆಗ್ತಾ ಇರುತ್ತೆ. ಸರಿ, ಮನೆಗೆ ಬಂದು ಒಂದು ಗ್ಲಾಸು ಪಾನಕ ಏನಿತ್ತಲ್ವ, ಅದು ಪಾನಕ ಕುಡಿದು ಮಲ್ಗೋಣ ಅಂಥೇಳಿ ಒಂದು ಗ್ಲಾಸ್ ಫುಲ್ ಪಾನಕ ಕುಡಿದ್ಬಿಟ್ಟು ಮಲ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ 4:30ಇಂದ 12 ಗಂಟೆ ತನಕ ನಾನು ಏನೇನು ಮಾಡಿದೆ ಅಂಥೇಳಿ ವ್ಲಾಗ್ ಮಾಡಿದ್ದೀನಿ. ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ, ಎಲ್ಲರೂ ನಗ್ತಾ ಇರಿ, ಚೆನ್ನಾಗಿರಿ, ಆದಷ್ಟು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್, ಮತ್ತೆ ಸಿಗೋಣ, ಟಾಟಾ.